ನನ್ನ ಹೆಸರು ಅರ್ಜುನ್ ಅಂತ. ನಾನು ಮಡಿಕೇರಿ ಡಿಸ್ಟಿಕಲ್ಲಿರೋ ಮೂಡ್ಗುಪ್ಪೆಯಲ್ಲಿ ಸದ್ಯಕ್ಕೆ ಕೆಲಸ ಮಾಡ್ತಾ ಇದ್ದೀನಿ. ನಂದು ಬಿಡಿ, ಇಷ್ಟ ಇಲ್ದಿರೋ ಕೆಲಸನ ಕಷ್ಟಪಟ್ಟು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎಲ್ಲ ನನ್ನ ಲೈಫ್ ಚೆನ್ನಾಗೇ ಇರುತ್ತೆ. ವಾಪಸ್ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ್ಮೇಲೆ ನನ್ನ ನಿಜವಾದ ಲೈಫು ಸ್ಟಾರ್ಟ್ ಆಗೋದು. ನಾನು ಸ್ವಲ್ಪ ಹಿಂಗೆ ಬ್ರೋ, ಜಾಸ್ತಿ ಯಾರ ಹತ್ರನೂ ಮಾತಾಡಲ್ಲ. ಚಿಕ್ಕದ್ರಿಂದ ಒಬ್ಬನೇ ಇದ್ದು ಅಭ್ಯಾಸ. ಇದು ನಮ್ಮ ಕಂಪ್ನಿಯವ್ರು ಕೊಟ್ಟಿರೋ ಮನೆ. ಇಲ್ಲಿ ನಾನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ತುಂಬ ಪೀಸ್ ಆಗಿರ್ಬೋದು ಅಂತ ಅನ್ಕೋತೀರಲ್ಲ. ನಾನು ಸ್ಟಾರ್ಟಿಂಗ್ ಹಿಂಗೆ ಅಂದ್ಕೊಂಡೆ, ಆಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಯಿತು ತುಂಬ ಡಿಸ್ಟರ್ಬ್ ಆಗಿದ್ದೀನಿ. ಇಲ್ಲಿ ನಮ್ಮ ಬಟ್ಟೆ ನಾವೇ ತೊಳ್ಕೊಬೇಕು, ನಮ್ಮ ಹೊಟ್ಟೆ ನಾವೇ ನೋಡ್ಕೊಬೇಕು. ಯಾರಿಗೆ ಯಾರು ಆಗಲ್ಲ. ಯಾವುದೋ ಊರು ಬಿಟ್ಟು ಯಾವುದೋ ಊರಿಗೆ ಬಂದರೂ ನೆಮ್ಮದಿಯಾಗಿರೋಕ್ಕಾಗ್ತಾ ಇಲ್ಲ. ರಾತ್ರಿ ಕಣ್ಮುಚ್ಚಿ ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ. ಬಿಡಿ, ನನ್ನ ಬಗ್ಗೆ ಹೇಳ್ತಾ ಇದ್ರೆ ಇನ್ನೂ ಮುಗಿಯಲ್ಲ. ಇವತ್ತಿಗೆಲ್ಲ ಹೇಳ್ತಾನೆ ಇರಬೇಕಾಗುತ್ತೆ. ನನ್ನ ಕೆಲಸಕ್ಕೆ ಟೈಮ್ ಆಯಿತು, ಕೆಲಸ ಮುಗಿಸ್ಕೊಂಡು ಬರ್ತೀನಿ. ಆಮೇಲೆ ರಾತ್ರಿ ಸಿಗೋಣ. ಹಲೋ ಸರ್. ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು. ಒಂದು 5 ಮಿನಿಟ್ಸ್ ಸರ್, ಬರ್ತೀನಿ. ಹಾಂ ಸರ್, ಬರ್ತೀನಿ. ಇದೇ ನನ್ನ ಬೈಕು. ಇವಳ ಹೆಸರು ಪಡ್ಡು ಅಂತ. ಸದ್ಯಕ್ಕೆ ಇವಳನ್ನ ಬಿಟ್ಟು ಬೇರೆ ಯಾರು ನಂಗೆ ಫ್ರೆಂಡ್ಸ್ ಇಲ್ಲ. ಯಾಕೆ ಅಂದರೆ ನಂಗೆ ಬೇರೆ ಯಾರು ಮಾತೇ ಆಡ್ಸಲ್ಲ. ನಂದು ಬರೀ ಕೆಲಸ, ಊಟ, ಮನೆ ಇಷ್ಟೇ. ಇವಾಗ ನಿಮಗೆಲ್ಲ ಮಜಾ ಇದೆ. ಕೆಲಸ ಮುಗಿಸ್ಕೊಂಡು ಮನೆಗೆ ಹೋದ್ಮೇಲೆ ನಿಜವಾದ ಆಟ ಸ್ಟಾರ್ಟ್ ಆಗೋದು. ಈ ಹಾಳಾದ ಲೈಟ್ಗೆ ಏನಾಯ್ತು? ಈ ಕತ್ಲೆ ಮನೇಲಿ ಹೆಂಗಪ್ಪ ಇರೋದು? ಲಾಕ್ ಮಾಡಿದೆ ಅಲ್ವಾ? ನನ್ನ ಭ್ರಮ ಅನಿಸುತ್ತೆ. ನನ್ನ ತಲೆಗೆ ಏನಾಗಿದೆ? ರಾತ್ರಿ ಆದರೆ ಹೆಂಗಾಗುತ್ತೆ? ಎಲ್ಲ ನನ್ನ ಭ್ರಮೆ. ಸುಮ್ಮನೆ ಮಲ್ಕೊಳ್ಳೋಣ. ನನ್ನ ತಲೆ ಎಲ್ಲ ಕೆಟ್ಟೋಗ್ತಾ ಇದೆ. ನನಗೆ ಬೇಜಾರಾದಾಗ, ಕೋಪ ಬಂದಾಗ ನಾನು ಸಾಂಗ್ಸ್ಗಳನ್ನ ಬರಿತೀನಿ. ನಾನೊಬ್ಬ ಕವಿ. ನನಗೆ ನನ್ನ ಸಮಾಧಾನ ಮಾಡ್ಕೊಳ್ಳೋಕ್ಕೆ ಈ ಹಾಡುಗಳು. ನನಗೆ ಭಯ ಆಗ್ತಿರೋದೊಂದೇ, ಏನಾಗ್ತಾ ಇದೆ, ಯಾಕೆ ಹಿಂಗಾಗ್ತಾ ಇದೆ, ಈ ಮನೆಯಲ್ಲಿ ಬೇರೆ ಏನಿದೆ ಅನ್ನೋದೇ ನನ್ನ ತಲೆ ಕೆಟ್ಟೋಗಿದೆ. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ.
ಹಾಗೇನ ಯಾರೇ ನೀರು ಕಾಯಿಸಿರೋದು? ನಾನು ನಿನ್ನೆ ರಾತ್ರಿ ಸಾಂಗ್ ಇಲ್ಲಿವರೆಗೂ ಮಾತ್ರ ಬರೆದಿದ್ದೆ. ಯಾರಿದ್ನೆಲ್ಲ ಏನಾಗ್ತಾ ಇದೆ ಮನೇಲಿ? ತಲೆ ಕೆಟ್ಟು ಹೋಗ್ತಾ ಇದೆ. ಹಂಗೆ ಫಸ್ಟು ಇಲ್ಲಿಂದ ಓಡಬೇಕು. ತುಂಬ ದಿನದಿಂದ ಈ ಮನೇಲಿ ಏನೋ ನಡೀತಾ ಇದೆ. ಅದೇನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕೆ ಕೆಲ್ಸಕ್ಕೆ ಹೋಗಿ ಬರೋಣ, ಮತ್ತೆ ನೋಡ್ಕೊಂಡ್ರೆ ಆಯಿತು. ಬ್ರೋ, ರಾತ್ರಿ 2 ಗಂಟೆಲೆಲ್ಲ ಸಾಂಗ್ ಆಡ್ತಾ ಇದ್ರಿ? ನಾನಾ? ಈ ವಲ್ದೆ ಇನ್ನೇನು ದೆವ್ವ ಬರುತ್ತಾ? ದೆವ್ವನೇ ಇರ್ಬೋದು. ಇವ ಯಾರ ತಿಕ್ಕಲ್ ನನ್ನ ಮಗ? ಭ್ರಮೆ ನನಗೇನಾದರೂ ಕಾಯಿಲೆ ಏನಾದರೂ ಇದೆಯಾ? ಯಾಕೆ ಹಿಂಗಾಗ್ತಾ ಇದೆ? ರಾತ್ರಿ ಆಗಂಗಿಲ್ಲ, ಯಾರೋ ಕಣ್ಣು ಮುಂದೆ ಬಂದು ನಿಂತಂಗಾಗುತ್ತೆ. ಕಣ್ಣಿಗೆ ಸರಿಯಾಗಿ ನಿದ್ದೆ ಇಲ್ಲದೆ ಹಿಂಗೆಲ್ಲ ಆಗ್ತಾ ಇದೆ ಅನಿಸುತ್ತೆ. ಸರಿಯಾಗಿ ನಿದ್ದೆ ಮಾಡ್ಬೇಕೇನ್ಮೇಲಾದರೂ.
ಕನಸ ಏನಾಗ್ತಾ ಇದೆ? ಅದೇನು ಕನಸು? ಇದೇನು ಇದು? ಯಾರು ತಿಂತಿದ್ನಲ್ಲ? ಏನಾಗ್ತಾ ಇದೆ? ತಲೆ ಕೆಟ್ಟು ಹೋಗ್ತಾ ಇದೆಯಲ್ಲ. ಯಪ್ಪ, ಹಾಳಾದ ತಲೆನೋವು ಬೇರೆ. ಫಸ್ಟ್ ಹೋಗಿ ತಲೆನೋವು ಮಾತ್ರ ತಗೊಬೇಕು. ಆಗಲ್ಲ, ಇಲ್ಲಿದ್ರೆ ಆಗಲ್ಲ. ಸರ್, ತಲೆನೋವಿನ ಟ್ಯಾಬ್ಲೆಟ್ ಕೊಡಿ. ಸರ್, ಐ ಥಿಂಕ್ ನಿನ್ನೆ ನೀವು ಬಂದಾಗ ಬೇರೆ ಟ್ಯಾಬ್ಲೆಟ್ ತಗೊಂಡ್ರಲ್ವಾ? ನಾನಾ? ಹಾಂ, ನೀವಲ್ದೆ ಮತ್ತಿನ್ನೇನು ದೆವ್ವನಾ? ನೀವೇ ತಗೊಂಡೋಗಿದ್ದೀರಾ? ಹೌದಾ? ಮೇ ಬಿ ದೆವ್ವನೇ ಇರ್ಬೋದು. ಸರ್, ಐ ಥಿಂಕ್ ನಿನ್ನೆ ನೀವು ಬಂದಾಗ ಬೇರೆ ಟ್ಯಾಬ್ಲೆಟ್ ತಗೊಂಡ್ರಲ್ವಾ? ಬ್ರೋ, ರಾತ್ರಿ 2 ಗಂಟೆಲೆಲ್ಲ ಸಾಂಗ್ ಆಡ್ತಾ ಇದ್ರಿ. ಸರ್, ಐ ಥಿಂಕ್ ನಿನ್ನೆ ನೀವು ಬಂದಾಗ ಬೇರೆ ಟ್ಯಾಬ್ಲೆಟ್ ಸಾಂಗ್ ತಗೊಂಡ್ರಲ್ವಾ? ಆಡ್ತಾ ಇದ್ರಿ. ಮಲ್ಟಿ ಪರ್ಸನಾಲಿಟಿ ಡಿಸಾರ್ಡರಾ? ಏನಿದು? ಕಾಯಿಲೆನಾ? A mental health condition characterized by the presence of the 2 or more personality states. ಅಂದರೆ ಒಬ್ಬ, ಇಬ್ಬರು ಥರ, 3 ಜನದ ಥರ, ಸುಮಾರು ಜನದ ಥರ ಆಡೋದು. ನಾನೇ ರೂಮಲ್ಲಿ ಚೇಂಜಸ್ ಮಾಡಿ ಯಾರೋ ಬೇರೆಯವ್ರು ಮಾಡಿದ್ದಾರೆ ಅಂತ ಭಯಪಟ್ಟೆ. ದೆವ್ವ ಇದೆ ಅಂತ ಭಯಪಟ್ಟೆ. ಏನೋ ಚೇಂಜಸ್ ಆಗ್ತಾ ಇದೆ, ಯಾರು ಮಾಡ್ತಾ ಇದ್ದಾರೆ ಅಂತ ಕನ್ಫ್ಯೂಸ್ ಆದೆ. ಇದಕ್ಕೆಲ್ಲ ಕಾರಣ ನಾನೇ. ಅವತ್ತು ಬರೆದ ಸಾಲುಗಳು ನನ್ನದೇ. ಅವತ್ತು ತಿಂದಿದ್ದು ನಾನೇ, ಕುಡ್ದಿದ್ದು ನಾನೇ, ಮ್ಯಾಗಿ ಮಾಡಿದ್ದು ನಾನೇ, ಆ ಮ್ಯಾಗಿನ ತಿಂದಿದ್ದು ನಾನೇ. ಆದರೆ ಎಸ್, ನಾನು ಒಪ್ಕೋತೀನಿ, ನನಗೆ ಮಲ್ಟಿ ಪರ್ಸ್ನಾಲಿಟಿ ಡಿಸಾರ್ಡರ್ ಇದೆ. ಆದರೆ ಅಷ್ಟು ಮಾತ್ರ ಇಲ್ಲ, ಅದಕ್ಕಿಂತ ಜಾಸ್ತಿ ಇನ್ನೇನೋ ಇದೆ. ನಾನು ಇದನ್ನು ಇಷ್ಟಕ್ಕೆ ನಿಲ್ಲಿಸಲ್ಲ. ನಾನು ಮತ್ತೆ ಬರ್ತೀನಿ.